ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಇವತ್ತು ಗೌರಿ ಹಬ್ಬದ ಶುಭಾಶಯ. ನಾಳೆ ಗಣಪತಿ ಹಬ್ಬದ ಶುಭಾಶಯ ಇವತ್ತೇ ತಿಳಿಸ್ಬಿಡ್ತೀನಿ. ಇವತ್ತು ನನಗೆ ರಜೆ ಇರೋದ್ರಿಂದ ಫಸ್ಟ್ ಟೇಬಲೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತೇನೇನು ಓದಬೇಕಂತ ಟು ಡೂ ಲಿಸ್ಟ್ ಮಾಡ್ಕೊಂಡಿದ್ದೆ. ಟು ಡೂ ಲಿಸ್ಟಲ್ಲಿ ಯಾವುದೂ ಅಲ್ಲ, ಇರೋದು ಒಂದೇ, ಎಕನಾಮಿಕ್ಸು ಫುಲ್ ಚಾಪ್ಟರ್ ರಿವೈಸ್ ಮಾಡಬೇಕು. ಫಸ್ಟ್ ಕಾಫಿ ಕುಡ್ಕೊಂಡು, ಕಾಫಿ ಹೆಂಗಿದೆ ಅಂದರೆ ಬಿಸಿ ಬಿಸಿ ಇದೆ, ಅದರಲ್ಲಿದೆ ನೋಡಿ, ಕುದಿ ಹೆಂಗೆ ಮಾಡಿಟ್ಟಿದ್ದೀನಿ ಅಂದರೆ ಮನೇಲಿ ಯಾರೂ ಇದ್ದಿಲ್ಲ, ಅದಕ್ಕೆ ಕಾಫಿ ಮಾಡಿಬಿಟ್ಟೆ ಒಬ್ಬನೇ ಕೂತು. ಕಾಫಿ ಮಾಡ್ಕೊಂಡು ಈಗ ಎಕನಾಮಿಕ್ಸ್ ಓದೋಕ್ಕೆ ಕೂತೆ. ಎಷ್ಟು 11:30 ಓದೋಕ್ಕೆ ಕೂತಿದ್ದೀನಿ ಫಸ್ಟ್ ಚಾಪ್ಟ್ರಿಂದ. ಎಂತ ಓದಬೇಕಂತ ಗೊತ್ತಾಗ್ತಿದ್ದಿಲ್ಲ, ಅದಕ್ಕೆ ಎಕ್ಸಾಮ್ ಹೆಂಗೂ ಮಿಡ್ ಟರ್ಮ್ ಬಂತಲ್ಲ ಅಂತ ಎಕನಾಮಿಕ್ಸೇ ಓದೋಣ ಅಂತ ಸ್ಟಾರ್ಟ್ ಮಾಡಿದೆ. ಎಕನಾಮಿಕ್ಸ್ ಆದಮೇಲೆ ಬಿಸ್ನೆಸ್ ಓದ್ತೀನಿ ಸಂಜೆ. ಈಗ ರಜೆ ಅಲ್ಲ, ಬೆಳಗ್ಗೆ ಪ್ರೊಡಕ್ಟಿವ್ ಸ್ಟಡಿ ಮಾಡೋಣ ಅಂತ ಬೆಳಗ್ಗೆ ಎಕನಾಮಿಕ್ಸ್ ಓದ್ತಾ ಕೂತಿದ್ದೀನಿ. ಈಗ ಫಸ್ಟ್ ಎಕನಾಮಿಕ್ಸ್ ಓದಾದ್ಮೇಲೆ ಮತ್ತೆ ಏನು ಮಾಡೋದು ನೋಡೋಣ. ನಮಗೆ ಮ್ಯಾಕ್ರೋ ಎಕನಾಮಿಕ್ಸ್ ಮತ್ತು ಮೈಕ್ರೋ ಎಕನಾಮಿಕ್ಸ್ ಅಂತ 2 ಭಾಗ ಇದೆ. ಅದರಲ್ಲಿ ನಾನು ಮೈಕ್ರೋ ಎಕನಾಮಿಕ್ಸಲ್ಲಿರೋದು ಫಸ್ಟ್ 6 ಚಾಪ್ಟರ್ ಕಂಪ್ಲೀಟ್ ಮಾಡಿ, ಮ್ಯಾಕ್ರೋ ಎಕನಾಮಿಕ್ಸಲ್ಲಿರೋದು ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಮಾಡ್ತೀನಿ. ಯಾಕಂದರೆ ನಮಗೆ ಮಿಡ್ ಟರ್ಮಿಗೆ, ಹಾಫ್ ಇಯರ್ ಎಕ್ಸಾಮಿಗೆ ಎರಡೂ ಬರುತ್ತೆ. 6+1 7 ಚಾಪ್ಟರ್ಸ್ ಬರುತ್ತೆ. ಅದಕ್ಕೆ ನನಗೆ ಫಸ್ಟ್ ಮೈಕ್ರೋ ಎಕನಾಮಿಕ್ಸಲ್ಲಿರೋ ಚಾಪ್ಟರ್ಸ್ ಎಲ್ಲ ಮುಗಿಸ್ಬಿಡ್ತೀನಿ. ಎಷ್ಟಾಗುತ್ತಷ್ಟು ಅಂದರೆ ಆಲ್ಮೋಸ್ಟ್ ಎಲ್ಲದು 6 ಚಾಪ್ಟರ್ ಮುಗಿಸಿ, ಮ್ಯಾಕ್ರೋ ಎಕನಾಮಿಕ್ಸ್ ಫಸ್ಟ್ ನೋಟ್ಸ್ ಬರ್ಕೋಬೇಕು. ಅದು ನಾನು ನೋಟ್ಸ್ ಬರೆದಿಲ್ಲ. ಇಂಟ್ರಡಕ್ಷರಿ ಪಾರ್ಟ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಲೆಸನ್ ಇದು, ಅದನ್ನು ಮಾಡಿಲ್ಲ. ನೋಟ್ಸ್ ಬರೆದು ಅದನ್ನು ನಾನು ಓದ್ಕೊಬೇಕು. ಈಗ ಫಸ್ಟ್ ಮೈಕ್ರೋ ಎಕನಾಮಿಕ್ಸಲ್ಲಿರೋದು 3 ಚಾಪ್ಟರ್ಸಿಗೆ ರಿವೈಸ್ ಆಯ್ತು. ಈಗ ಬಜೆಟ್ ಸೆಟ್ಟಲ್ಲಿದ್ದೀನಿ ಸೆಕೆಂಡ್ ಚಾಪ್ಟ್ರಲ್ಲಿ. ಥರ್ಡ್ ಪಾರ್ಟ್ ಇನ್ನೂ ಇದಾಗಿಲ್ಲ, ಸೆಕೆಂಡ್ ಚಾಪ್ಟ್ರಲ್ಲೇ ಇದೆ. ಅದೆಲ್ಲ ಓದಿ ಟೋಟಲ್ ಇವತ್ತು ಎಕನಾಮಿಕ್ಸ್ ಹೆಂಗಾದ್ರೂ ಮಾಡಿ ಮುಗಿಸ್ಬೇಕು. ಫ್ರೆಂಡ್ಸ್, ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಕೇಳಿ, ನಾನು ವೀಡಿಯೋ ಮಾಡ್ತೀನಿ. ಮತ್ತು ನೀವೆಲ್ಲ ಯಾವ್ಯಾವ ಕ್ಲಾಸಿಂದ ಇದ್ದೀರಾ, ಯಾವ್ಯಾವ ಕೋರ್ಸಿಂದ ತೊಗೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಈಗ ಮತ್ತೆ ಥರ್ಡ್ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಸೆಕೆಂಡ್ ಚಾಪ್ಟರ್ ಮುಗೀತು. ಈಗ ಥರ್ಡ್ ಚಾಪ್ಟರ್ ಮುಗಿಸಿ ಮತ್ತು 4th ಚಾಪ್ಟರ್ ಆಗಿ 5th ಚಾಪ್ಟರ್ ಮುಗಿಸಿ, ಆಮೇಲೆ ಒಂದು ಲೆಸನ್ ಅದು ಓದಿ, ಮತ್ತು ಇನ್ನೊಂದು ಲೆಸನಿನ ಸ್ವಲ್ಪ ಹೊತ್ತು ನೋಟ್ಸ್ ಬರೆದು, ಆಮೇಲೆ ಮ್ಯಾಕ್ರೋ ಎಕನಾಮಿಕ್ಸ್ ನೋಟ್ಸ್ ಕಂಪ್ಲೀಟ್ ಮಾಡಿ ಅದು ಓದಬೇಕು. ಈಗ MCQs ಎಲ್ಲ ಮುಗಿಸಿ ಒಂದೊಂದು ಲೆಸನ್ನೇ ಫುಲ್ ರಿವೈಸ್ ಕಂಪ್ಲೀಟ್ ಮಾಡ್ತಾ ಹೋಗ್ತಿದ್ದೀನಿ. ಹಿಂಗೆ ಓದ್ತಾ ನಮ್ಮ ಫ್ರೆಂಡಿನ ಪೇರೆಂಟ್ಸ್ ಬಂದರು ಪಕ್ಕದ ಮನೆಯಿಂದ. ಚೂರು ಹೊಲಿಯೋದಿತ್ತಂತ ಅವ್ರು ಹೊಲ್ಕೊಳಕ್ಕೆ ಬಂದರು. ನಾನು ಹಿಂಗೆ ನನ್ನ ಪಾಡಿಗೆ ಓದ್ತಾಯಿದ್ದೆ, ಯಾರಿದ್ದಿಲ್ಲ ಅಂತ. ಇದನ್ನು ಹಿಂಗೆ ನೋಟ್ಸ್ ಮುಗಿಸಿ ಮತ್ತು 7th ಚಾಪ್ಟರ್ ಮುಗಿಸ್ತೀನಿ. ಫ್ರೆಂಡ್ಸ್, ಇಷ್ಟೇ. ಮತ್ತು ನೀವು ಯಾವ ಕೋರ್ಸಿಂದ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಮತ್ತು ಡೌಟ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.